ನಾನು ಸತ್ತಿಲ್ಲ ಇನ್ನೂ ಬದುಕಿದ್ದೀನಿ ಅಂತ ವಿಡಿಯೋ ರಿಲೀಸ್ ಮಾಡಿದ ಇಸ್ರೇಲ್ ಪ್ರಧಾನಿ ನೆತನ್ಯಾಹು. ಇರಾನ್ ನಡೆಸಿದಂತಹ ದಾಳಿಯಲ್ಲಿ ಇಸ್ರೇಲ್ ಪ್ರಧಾನಿ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕೆಲ ದಿನಗಳಿಂದ ನೆತನ್ಯಾಹು ಕಾಣಿಸ್ತಾ ಇಲ್ಲ ಅಂತ ವರದಿಯಾಗಿತ್ತು. ಇಸ್ರೇಲ್ ಪ್ರಧಾನಿ ಮೃತಪಟ್ಟಿದ್ದಾರೆ ಅಂತ ವರದಿ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ನಾನು ಬದುಕಿದ್ದೇನೆ ಅಂತ ಬೆಂಜಮಿನ್ ನೆತನ್ಯಾಹು ವಿಡಿಯೋ ಮಾಡಿದ್ದಾರೆ. ಕಾಫಿ ಕುಡಿತಾ ವಿಡಿಯೋ ಮಾಡಿರುವ ನೆತನ್ಯಾಹು ಇನ್ನು ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ಘೋಷಣೆ ಮಾಡಿದೆ. 54ನೇ ಹಂತದ ದಾಳಿ ಘೋಷಣೆ ಮಾಡಿದ ಇರಾನ್ ಸಜ್ಜೆಲ್ ಮಿಸೈಲ್ ಸಿಡಿಸಿದ ವಿಡಿಯೋ ರಿಲೀಸ್ ಮಾಡಿದೆ. ಇಸ್ರೇಲ್ನ ಬ್ನಿ ಬ್ರಾಕ್ ನಗರದ ಮೇಲೆ ದಾಳಿ ನಡೆಸಲಾಗಿದೆ. ಮಿಸೈಲ್ ದಾಳಿಗೆ ಬ್ನಿ ಬ್ರಾಕ್ ನಗರ ಛಿದ್ರವಾಗಿದೆ. ಇನ್ನು ಇರಾನ್ ದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಭೀಕರ ಪ್ರತಿದಾಳಿ ನಡೆಸಲಾಗಿದೆ. ಇರಾನ್ನ ಡ್ರೋನ್ ಸಂಗ್ರಹಗಾರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಗೆ ದಿಕ್ಕಾಪಾಲಾಗಿ ಓಡಿದ ಇರಾನ್ ಸೈನಿಕರು. ಇರಾನ್ನ ಪಶ್ಚಿಮ ಭಾಗದ ರಹಸ್ಯ ಸ್ಥಳದಲ್ಲಿದ್ದಂತಹ ಸಂಗ್ರಹಾಗಾರ ಇದು. ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದಂತೆ ಇರಾನ್ನ ಸೈನಿಕರು ಓಡಿ ಹೋಗಿದ್ದಾರೆ. ಇನ್ನು ಇರಾನ್ನ ಹಮೆದನ್ ಮೇಲೆ ಇಸ್ರೇಲ್ ಘಾತಕ ದಾಳಿ ನಡೆಸಿದೆ. ಅಸ್ಫಹಾನ್ ನಗರದ ಮೇಲೂ ಕೂಡ ದಾಳಿ ನಡೆಸಿರುವಂತಹ ಇಸ್ರೇಲ್ ದಾಳಿಗೆ ಕಟ್ಟಡಗಳು ಛಿದ್ರವಾಗಿದೆ, ದಟ್ಟ ಹೊಗೆ ಆವರಿಸಿಕೊಂಡಿದೆ. ಹಮೆದನ್ ನಗರದಲ್ಲಿ ಇರುವ IRGC ಕಚೇರಿಗೂ ಕೂಡ ಭಾರಿ ಹಾನಿಯಾಗಿದೆ. IRGC ಮುಖ್ಯ ಕಚೇರಿಯಲ್ಲಿ 200 ಜನರಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಆದರೆ ಅದರಲ್ಲಿ ಎಷ್ಟು ಸಾವು ನೋವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಅದ್ರ ಒಳಗಡೆ 200 ಜನ ಇದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು.